ಇಳಕಲ್ ನಗರದಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಹೆಸರಿಗೆ ಮಾತ್ರ 24/7 ನೀರಿನ ಸೌಲಭ್ಯ ಇದ್ದರೂ ವಾಸ್ತವದಲ್ಲಿ ಜನರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಗರದ ಹಲವೆಡೆ ನೋಡಿದರೆ ಖಾಲಿ ಕೊಡಗಳ ಸದ್ದು ಮಾತ್ರ ಕೇಳಿಸುತ್ತಿದೆ. ಬೆಳಗ್ಗೆ ಆಗುತ್ತಿದ್ದಂತೆ ನೀರಿಗಾಗಿ ಸಾಲಿನಲ್ಲಿ ನಿಂತಿರುವ ಜನರ ದೃಶ್ಯ ಸಾಮಾನ್ಯವಾಗಿದೆ. ನಗರಸಭೆಯಲ್ಲಿ ಜನಪ್ರತಿನಿಧಿಗಳಿಲ್ಲದ ಪರಿಸ್ಥಿತಿ. ಜನರ ಗೋಳು ಕೇಳುವವರು ಯಾರು ಎಂಬ ಪ್ರಶ್ನೆ ಎದ್ದಿದೆ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಸಮಸ್ಯೆಗೆ ಕಾರಣ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಹೊರಹಾಕುತ್ತಿರುವ ಅಧಿಕಾರಿಗಳ ವಿರುದ್ಧ ಜನರ ಆಕ್ರೋಶ ಹೆಚ್ಚುತ್ತಿದೆ. ಸಮಸ್ಯೆಗೆ ಸ್ಪಷ್ಟ ಉತ್ತರ ನೀಡದ ಅಧಿಕಾರಿಗಳು ಯಾವಾಗ ಪರಿಹಾರ ಎಂಬ ಪ್ರಶ್ನೆಗೆ ಉತ್ತರವೇ ಇಲ್ಲ. ಇಂತಹ ಸಂಕಷ್ಟದ ಸಮಯದಲ್ಲಿ ಕೆಲ ಯುವಕರು ಮಾನವೀಯತೆ ತೋರಿದ್ದಾರೆ. ಅದರಲ್ಲೂ ಅಲಂಪುರ ಪೇಟೆಯ ಬೀಪಾರಿ ಮನೆತನದ ಯುವಕ ಮುಹಮ್ಮದ್ ಅಸ್ಲಂ ಬೀಪಾರಿ. ಅಲಂಪುರ ಪೇಟ್, ಆದಿಬಸವನಗರ, ಮರ್ತುಜಾ ಖಾದ್ರಿ ದರ್ಗಾ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಟ್ಯಾಂಕರ್ ಮೂಲಕ ನೀರಿನ ವ್ಯವಸ್ಥೆ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಇಂತಹ ಯುವಕರಿಗೆ ದೇವರು ಅಧಿಕಾರ, ಹಣ ಮತ್ತು ಆರೋಗ್ಯ ನೀಡಲಿ ಎಂದು ಸಾರ್ವಜನಿಕರು ಆಶಿಸಿದ್ದಾರೆ. ಇಳಕಲ್ ನಗರದಲ್ಲಿ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಯಾವಾಗ? ಇದು ಈಗ ಜನರ ಪ್ರಮುಖ ಪ್ರಶ್ನೆಯಾಗಿದ್ದು ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿದೆ. ಮತ್ತೆ ಏನ್ ಕುಡಿಬೇಕು ಏನ್ ಬಳಸಬೇಕ್ರಿ? ಈಗ ಎಷ್ಟು ದಿವಸ ಆದ್ರಿ ನೀರು ಬರಲ್ಲ? ಈಗ 8 ದಿವಸ ಆಯ್ತ್ರಿ. ಈಗ 8 ದಿವಸ ಆದನ್ರಿ? ಮನ್ ಬಂದವು ಸಣ್ಣಾಗ ಬಂದವ್ರಿ, ಬೆಳತನ ಹಿಡಿದಿವ್ರಿ, ಒಂದ್ ಆ ಕೂಡ ನೀರ್ ಬಿದ್ದಿಲ್ರಿ. ಯಾರಿಗೆ ಹೇಳ್ಬೇಕು ಹೇಳ್ರಿ? ಇವ್ರು ಅಸ್ಲಂ ವ್ಯಾಪಾರಿ ಅವ್ರ ಇದು ನೀರು ಸೌಲಭ್ಯ ಮಾಡಾಕತ್ತಾರಲ್ರಿ, ಎಷ್ಟು ದಿವಸ ಆದ್ರಿ ಮಾಡಾಕತ್ತಾರ? ಈಗ ನೀರ್ ಇಲ್ಲಾರ್ದಾಗ ಅವರೇ ತಂದ್ ಎಷ್ಟು ದಿವಸ ಆದ್ರಿ? ಈಗ 3 ಸಲ ಆತ್ರಿ ಅವ್ರ ತಂದ್ ಹಾಕತ್ತಾರ. ಇದು ಪೂರ್ತಿ ವಾರ್ಡ್ ಎಲ್ಲ ಅವ್ರ ಹಾಕತ್ತಾರ? ವಾಡಿಗೆಲ್ಲ ಹಾಕತ್ತಾರ್ರಿ. ಈಗ ನಾವಂತೂ ನಮ್ಮ ಏರಿಯಾಗ 3 ಸಲ ಆತ್ರಿ ನಾವು. ಇವ್ರದ್ದು ಸಮಾಜ ಸೇವೆ ಹಿಂಗ ಜಾರಿ ಅಲ್ಲಿ ಅಂತಂದು ಆಶೀರ್ವಾದ ಮಾಡ್ತೀರಿ? ಮಾಡ್ತೀವ್ರಿ. ಅಂದ್ರ ಅವಾಗ ಬಂದ್ಮೇಲೆ ಹಿಂಗ ಇಡ್ಬೇಕ್ರಿ. ಈಗಾದ್ರೂ ನೀರ್ ಕೊಡ್ತಾರಂತ ನಾವು ಸಂತೋಷದಿಂದ ತುಂಬ್ತೀವ್ರಿ. ಮುಂದಾದ್ರೆ ಅವ್ರು ಬಂದ್ಮೇಲೆನು ನಮ್ಗ ಈಗ ಏನ್ ಮಾಡ್ತಾರ ಮುಂದೆ ಅದೇ ಮಾಡ್ಬೇಕಂತ ನಾವ್ ಹೇಳ್ತೀವಿ. ನಮ್ಮ ಓಣ್ಯಾಗ ನೀರಿಂದ ಭಯಂಕರ ತೊಂದರೆ ಆಗೈತ್ರಿ. ಹಗಲಿ ರಾತ್ರಿ ನೀರಿಗೆ ನಾವು ಕಾಯ್ಕೊಂಡು ತುಂಬೇಕು. ಯಾವಾಗ ನಾಳೆ ಬರ್ತಾವೆ ಏನು ಗೊತ್ತಾಗೋದಿಲ್ಲ. ಬಿಟ್ಟಾಗ ಕರೆ ನಾವು ತುಂಬೋದ, ಯಾವ ರಾತ್ರಿ ಎದ್ದು ಹೆಂಗೆ ತುಂಬೋದಾಗುತ್ತೆ. ದಯವಿಟ್ಟು ನಮ್ಮ ನೀರಿಂದ ಪೂರೈಸ್ರಿ, ನೀರು ಪೂರೈಸ್ರಿ. ಇಲ್ಲಿ ಎಲ್ಲ ಬಡ ಜನರು ಅದಾರ, ಕಾರ್ಮಿಕರು ಅದಾರ. ಆಮೇಲೆ ನಮ್ಮ ಅಸ್ಲಂ ವ್ಯಾಪಾರಿ ಅವರು ಸ್ವಲ್ಪ ನೀರಿನ ಟ್ಯಾಂಕ್ ತೊಗೊಂಬಂದು ಕೊಡ್ಲಿಕ್ಕೆ ಹತ್ತಾರ. ಇದು ಒಂದು ನಮ್ಗೆ ಸವಲತ್ತಾಗಿದೆ. ಆದ ಕಾರಣ ಎಲ್ಲ ಇಡೀ ಊರಿಗೂ ಕೊಡೋದು ಆಗೋದಿಲ್ಲ. ಆದಷ್ಟು ನಮಗೆ ನೀರು ಪೂರೈಸ್ರಿ. ದಯವಿಟ್ಟು ನಮ್ಮ ವಾರ್ಡಿನ ಕಡೆ ಸ್ವಲ್ಪ ಗಮನ ಹರಿಸ್ರಿ. ಯಾರು ನೀವು ಜವಾಬ್ದಾರಿ ಆಗಿರಿ ಇದ್ರ ಬಗ್ಗೆ ಕಾಳಜಿ ವಹಿಸ್ರಿ. ಈಗ ನೀರು ಬೀಳಾರ್ದ ಎಷ್ಟು ದಿವಸ ಆತ್ರಿ? ನೀರು ಬೀಳಾರ್ದ ಈಗ 20 ದಿವಸ ಆತ್ರಿ. ಸರಿಯಾಗಿ ಬರೋವಲ್ರಿ. ಅವರು ಅಸ್ಲಂ ವ್ಯಾಪಾರಿ ಅಂತ ಹೇಳಿ ನಮ್ಮ ಯುವಕರು ನಮ್ಮ ಓಣಿಗೆ ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡ್ಲಿಕ್ಕೆ ಹತ್ತಾರ. ಸಮಾಜ ಸೇವಕರು ಅವರು ದೇವರು ಒಳ್ಳೇದು ಮಾಡಲಿ, ಒಂದು ಪುಣ್ಯದ ಕೆಲಸ ಮಾಡ್ಲಿಕ್ಕೆ ಹತ್ತಾರ. ಆದಷ್ಟು ಅವರು ನಮ್ಗೆ ಅನುಕೂಲ ಮಾಡಿಕೊಡಕತ್ತಾರ. ಇದು ಒಂದು ದೊಡ್ಡ ನಮ್ಗೆ ಇದು ಆಗೈತೆ. ಇವಾಗ ಎಷ್ಟು ದಿವಸ ಆದ್ರಿ ಅವ್ರು ನೀರು ಪೂರೈಕೆ ಮಾಡಕತ್ತಾರ? ಈಗ ಅವ್ರು ಮಾಡಕತ್ತಿ 15 ದಿವಸ ಮೇಲೆ ಆಯ್ತು ರೀ. ಅಸ್ಲಂ ವ್ಯಾಪಾರಿ ಅವರು ನೀರಿಂದ ಸವಲತ್ತು ಮಾಡಿಕೊಡಕತ್ತಾರೆ ಓಣ್ಯಾಗ ಎಲ್ಲ ಕಡೆ. ಅವ್ರು ಹಗಲಿ ರಾತ್ರಿ ಶ್ರಮಪಟ್ಟು ಟ್ಯಾಂಕರ್ ತಂದು ನೀರು ಕೊಡ್ಲಿಕ್ಕೆ ಹತ್ತಾರ. ಏನೋ ಅನುಕೂಲ ಆಗೈತೆ ರೀ ಸಮಾಜಕ್ಕೆ. ಇಲ್ಲಾಂದ್ರೆ ಭಯಂಕರ ತೊಂದರೆ. ಎಲ್ಲಿ ಹೋಗ್ಬೇಕು? ನೀರಿಂದ ಬೋರಿಲ್ಲ, ಏನಿಲ್ಲ ನಮ್ಮಲ್ಲಿ. ಏನೂ ಅದ್ರ ಬಗ್ಗೆ ಯಾರೂ ಕೇಳೋದಿಲ್ಲ, ಹೇಳೋದು ಸಮಸ್ಯೆ ಆಗೈತಿ. ನಮ್ಮ ಅಸ್ಲಂ ವ್ಯಾಪಾರಿ ಅವರು ಒಂದು ಟ್ಯಾಂಕ್ ತೊಗೊಂಬಂದು ನಮ್ಗೆ ಇಲ್ಲಿ ಎಲ್ಲರಿಗೂ ನೀರಿನ ವ್ಯವಸ್ಥೆ ಮಾಡೋಣ. ಅವ್ರಿಗೆ ನಮ್ಮ ಓಣಿ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಒಂದು ಟ್ಯಾಂಕರ್ ಬಂದಿದ್ರೆ ಮತ್ತೊಂದು ಟ್ಯಾಂಕರ್ ಬರ್ತೀರಿ. ಮತ್ತೀಗ ಮತ್ತು ನಾಡ್ದು ಮತ್ತೆ ನಾಳೆ ಫಿಲ್ಟರ್ ನೀರು ಬರುತ್ತೆ. ಅದು ತೊಗೊಂಬಂದು ಇಲ್ಲಿ ಎಲ್ಲರಿಗೂ ಬರ್ತಾವ್ರು. ಅವ್ರು ನಾವು ನಮ್ಮ ಓಣಿ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ನಮ್ಮ ಓಣಿಗೆ 26 ಡಿಸೆಂಬರ್ 21ನೇ ಡಿಸೆಂಬರ್ಗೆ ಈ ನೀರಿಗೆ ಸಾಥ್ ಕೊಟ್ಟಂಥ ಅಸ್ಲಂ ವ್ಯಾಪಾರಿಯವರಿಗೂ ಮತ್ತು ನಮ್ಮ ಅಲಿ ಸಾಬರು, ನಮ್ಮ ಇಸಾಕ್ ಅಲಿ ಸಾಬರು ಮತ್ತು ಈ ನೀರಿನ ಹಾಹಾಕಾರ ಭಾಳ ಇತ್ತು. ನೀರಿನ ಹಾಹಾಕಾರ ಇದ್ದಾಗ ನಮ್ಗೆ ನಾವು ಅಲಿ ಸಾಬರು ಹೋದ್ವಿ. ಹಿಂಗೆ ನೀರಿಲ್ಲ ನಮ್ಮ ಓಣ್ಯಾಗ ಅಂತಂದು ಹೇಳಿದ್ಮೇಲೆ ಅಸ್ಲಂ ವ್ಯಾಪಾರಿ ಮತ್ತು ಒಂದು ಮಾತಂದರು, ಇಲ್ಲ ನಾನು ನೀರು ಕಳಿಸಿನಪ್ಪ ಅಂತಂದು. ಈಗ ಇದು 2ನೇ ಟ್ಯಾಂಕ್ ಕಳಿಸಿದ್ದು. ಈಗ ನೀರಿಗೆ ಫಸ್ಟ್ ದಾನ ವಿಶೇಷ ದಾನ ಯಾವುದಪ್ಪ ಅಂದ್ರೆ ರಕ್ತದಾನ ಅಂತ. 2ನೇ ದಾನ ಯಾವುದಪ್ಪ ಅಂದ್ರೆ ನೀರು ದಾನ. ಮನುಷ್ಯಾಗ ನೀರಿದ್ರೆ ಬದುಕ್ತಾನೆ, ಜಗತ್ತಾಗ ಬದುಕೋ ಸಾಧ್ಯತೆ ಐತಿ. ಈ 3ನೇ ದಾನ ಯಾವುದಪ್ಪ ಅಂದ್ರೆ ಅನ್ನದಾನ. ಅನ್ನ ಇಲ್ಲಂದ್ರೆ
ನನ್ನ ಮನುಷ್ಯ ಸಾಯ್ತಾನ. ನೀರಿದ್ರೆ ಕುಡಿದ್ರೆ ಬದುಕ್ತಾನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಅಸ್ಲಾಂ ಬಾಯ ನಮ್ಮ ಏನಂತ ಅಲ್ಲಾಹನಿಗೆ ಅವರಿಗೆ ಏನೈತೆ ಇನ್ನು ಆಶೀರ್ವಾದ ಕೊಳ್ಳಿ ಮುಂದಿನ ದಿನಮಾನಗಳಲ್ಲಿ ಅವರು ಕೆಲಸ ಮಾಡಬೇಕಂತಂದು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್.